ನಿಮ್ಮ ಹತ್ರ ಏನಾದರೂ HDFC ಅಕೌಂಟ್ ಇದೆ ಅಂತಂದರೆ HDFC ಅವ್ರದ್ದು ಹೊಸ ಆ್ಯಪ್ ಬಂದಿದೆ ಆಯಿತಾ. ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮುಂಚೆ ನೋಡ್ತಿದ್ದ ಆ್ಯಪೇ ಬೇರೆ, ಇವಾಗ ನಿಮಗೆ ಅರ್ಲಿ ಆಕ್ಸೆಸ್ ಅಂತ ಅಂದ್ಬಿಟ್ಟು ಒಂದು ಹೊಸ ಆ್ಯಪ್ ಬಂದಿದೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಪ್ರತಿಯೊಂದು ಕೂಡ ಬ್ಯಾಂಕಲ್ಲಿ ನೀವೇನೇನು ಕೆಲಸ ಮಾಡ್ಕೊಳ್ಬೇಕಿತ್ತು ಅದೆಲ್ಲ ನೀವು ಇಲ್ಲೇ ಮಾಡ್ಕೋಬೋದು. ಸೊ ಅಮೌಂಟ್ ನೋಡ್ಬೋದು, ಮತ್ತು ಸ್ಟೇಟ್ಮೆಂಟ್ ತೊಗೊಳ್ಬೋದು, ಯಾರಿಗಾದ್ರು ದುಡ್ಡನ್ನು ಕಳಿಸ್ಬೋದು, ಪೇ ಮಾಡ್ಬೋದು, ಎಲ್ಲವೂ ಕೂಡ ಮಾಡ್ಬೋದು. ಇವಾಗ HDFC ಅವರು ರಿಲೀಸ್ ಮಾಡಿರುವಂಥ ಈ ಹೊಸ ಆ್ಯಪನ್ನು ಉಪಯೋಗಿಸೋದು ಹೇಗೆ, ಅಕೌಂಟ್ನ ಲಿಂಕ್ ಮಾಡೋದು ಹೇಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ನ ಅನ್ನೋದನ್ನ ಇವಾಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. HDFC ಬ್ಯಾಂಕ್ ಅಕೌಂಟ್ ಇರೋರು ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು HDFC ಬ್ಯಾಂಕ್ ಅಂತ ನೀವು ಸರ್ಚ್ ಮಾಡಿದ್ರೆ ಇದೊಂದು ಆ್ಯಪ್ ಬರುತ್ತೆ. ಬ್ರ್ಯಾಕೆಟಲ್ಲಿ ಅರ್ಲಿ ಆಕ್ಸೆಸ್ ಅಂತ ಇರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಇದೇ ಹೊಸ ಆ್ಯಪು HDFC ಅವರು ಇವಾಗ ಬಿಟ್ಟಿರುವಂಥದ್ದು. ಓಕೆ, ಸೊ ಈ ಥರ ಬರುತ್ತೆ ನಿಮಗೆ ಫಸ್ಟು ಇಂಟರ್ಫೇಸು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಕೆಳಗಡೆ ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಅಂತ ಇರುತ್ತೆ. ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ. ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸೊ ಲೊಕೇಶನ್ನು ಮತ್ತು ನೋಟಿಫಿಕೇಷನ್ನು ಇವೆರಡನ್ನೂ ಕೂಡ ಟಿಕ್ ಮಾಡ್ತೀನಿ. ಟಿಕ್ ಮಾಡಿ ಕೆಳಗಡೆ ಈ ಬಾಕ್ಸನ್ನು ಟಿಕ್ ಮಾಡಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ನಿಮ್ಮ ಲೊಕೇಶನ್ನ ಕೇಳುತ್ತೆ. ಸೊ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ನೆಕ್ಸ್ಟು ನೀವು HDFC ಅಕೌಂಟ್ಗೆ ಯಾವ ಸಿಮ್ಮನ್ನು ನೀವು ಲಿಂಕ್ ಮಾಡಿರ್ತೀರಾ, ಅಂದರೆ ಯಾವ ಫೋನ್ ನಂಬರು ಯಾವ ಸಿಮ್ ನೀವು ತೊಗೊಂಡಿರ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಜಿಯೋ ಅಂತ. ಸೊ ಅದಾದಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಟ್ಟಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ. ಸೊ ನಿಮ್ಮ ಮೆಸೇಜ್ ಬಾಕ್ಸಿಂದ ಒಂದು ಮೆಸೇಜ್ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಓಕೆ, ಸೊ ಕಂಟಿನ್ಯೂ ಅಂತ ಕೊಟ್ಟಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಎನೇಬಲ್ UPI ಸರ್ವಿಸಸ್ ಅಂತ. ಸೊ ಇದು ಬಾಕ್ಸ್ ಟಿಕ್ ಆಗಿರುತ್ತೆ, ಎನೇಬಲ್ ನಾವು ಅಂತ ಕೊಡಿ. ಅದಾದಮೇಲೆ ಆಟೋಮೆಟಿಕಲಿ ನಿಮ್ಮ ಮೆಸೇಜ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಒಂದು ಮೆಸೇಜ್ ಹೋಗುತ್ತೆ, ಅದನ್ನು ಸೆಂಡ್ ಮಾಡಿ ಆಟೋಮೆಟಿಕಲಿ. ಸೊ ಅದನ್ನು ಸೆಂಡ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅದೇ ತಗೊಳುತ್ತೆ ಕಸ್ಟಮರ್ ID ಅಂತ. ನಿಮ್ಮ ಫೋನ್ ನಂಬರ್ ನಿಮ್ಮ ಬ್ಯಾಂಕ್ ಲಿಂಕ್ ಆಗಿರುತ್ತಲ್ಲ, ಅಂದರೆ ನಿಮ್ಮ ಬ್ಯಾಂಕ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫೋನ್ ನಂಬರ್ ಕೊಟ್ಟಿರ್ತಾರೆ, ಹಾಗಾಗಿ ಅದೇ ತಗೊಬಿಡುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಡನ್ ಅಂತ ಬರುತ್ತೆ. ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಒಂದು ಡೆಬಿಟ್ ಕಾರ್ಡು, ಇನ್ನೊಂದು ನೆಟ್ ಬ್ಯಾಂಕಿಂಗ್ ಅಂತ. ಸೊ ಇವಾಗ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ ನೀವು ಅಕೌಂಟ್ ಓಪನ್ ಮಾಡಿಸಿದಾಗ HDFCಲಿ. ಸೊ ಹಾಗಾಗಿ ನಾನು HDFCದು ಡೆಬಿಟ್ ಕಾರ್ಡ್ ಆಪ್ಷನ್ ಚೂಸ್ ಮಾಡ್ತೀನಿ. ಅದಾದಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ದು CVV ಮತ್ತು ಪಿನ್ನನ್ನು ಹಾಕಬೇಕು. ಆಯಿತಾ, ATM ಕಾರ್ಡಲ್ಲಿ ಅದು ಇರುತ್ತೆ, ಅದನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಸೊ ಎಂಟರ್ ಮಾಡಾಯಿತು, ನಾನು ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇಲ್ಲಿ ಸೆಟ್ ಯುವರ್ MPIN ಅಂತ ಬರುತ್ತೆ. ಇಲ್ಲಿ ನೀವು 4 ಡಿಜಿಟ್ ಕೋಡನ್ನು ನೀವು ಸೆಟ್ ಮಾಡ್ಕೊಳ್ಬೇಕು. ಪ್ರತಿ ಸಲ ನೀವು ಆ್ಯಪನ್ನು ಓಪನ್ ಮಾಡಬೇಕಾದ್ರೆ ಅಥವಾ ಪೇಮೆಂಟ್ ಮಾಡಬೇಕಾದ್ರೆ ಈ ಕೋಡನ್ನು ಎಂಟರ್ ಮಾಡಬೇಕು. ಸೊ ಈಗ ನಾನು 4 ಡಿಜಿಟ್ನ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಅದಾದಮೇಲೆ ಮತ್ತೆ ಎಂಟರ್ ಮಾಡಬೇಕು. ನೀವು ಇಲ್ಲಿ ಏನು ಟೈಪ್ ಮಾಡ್ತೀರಾ ಅದನ್ನು ಈ ಬಾಕ್ಸಲ್ಲೂ ಕೂಡ ಮತ್ತೆ ಇನ್ನೊಂದು ಸಲ ಟೈಪ್ ಮಾಡಬೇಕು. ಅದಾದಮೇಲೆ ಇದನ್ನ ಮಾಡಿಬಿಟ್ಟು ಇಲ್ಲಿ ಸೆಟ್ ಎ ನ್ಯೂ MPIN ಅಂತಿದೆ ನೋಡಿ, ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಬೇಕು. ಈಗ ನಾನು ಪಿನ್ನನ್ನು ಇಟ್ಕೊಂಡಿದ್ದೀನಿ, ಸೆಟ್ ನ್ಯೂ MPIN ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ಇವಾಗ. ಓಕೆ, ಇವಾಗ ಏನಾಗುತ್ತೆ, ನಿಮ್ಮ MPIN ಸಕ್ಸಸ್ ಆಗುತ್ತೆ. ಅದಾದಮೇಲೆ ಇಲ್ಲೆಲ್ಲವೂ ಕೂಡ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಲಾಗಿನ್ ಅಂತ ಕೊಡಿ. ಅದಾದಮೇಲೆ ನೀವು ಫೇಸ್ ID ಬೇಕಾದ್ರೆ ಸೆಟಪ್ ಮಾಡ್ಕೋಬೋದು, ನಾನು ಆಮೇಲೆ ಸೆಟಪ್ ಮಾಡ್ಕೊಳ್ತೀನಿ. ಅದಾದಮೇಲೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಸೊ ನಿಮ್ಗೆ ಇಲ್ಲಿ ನೆಕ್ಸ್ಟು ಅಡ್ವಾನ್ಸ್ಡ್ ಮತ್ತು ಬೇಸಿಕ್ 2 ಆಪ್ಷನ್ ಬರುತ್ತೆ. ನೀವು ಅಡ್ವಾನ್ಸ್ಡ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಫೀಚರ್ಸ್ಗಳನ್ನ ನೀವು ಎಕ್ಸ್ಟ್ರಾ ಯೂಸ್ ಮಾಡ್ಬೋದು. ಇದರಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಮಾತ್ರ ಇರುತ್ತೆ. ನಾನು ಅಡ್ವಾನ್ಸ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕನ್ಫರ್ಮ್ ಅಂತ ಕೊಡ್ತೀನಿ. ಇದನ್ನು ಕೊಟ್ಟ ತಕ್ಷಣ ಸೊ ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ಇಲ್ಲಿ ಕೆಳಗಡೆ MPIN ಎಂಟರ್ ಮಾಡೋದು ಕೇಳುತ್ತೆ. ಸೊ ನಿಮ್ಮ MPIN ಇವಾಗ ಇಟ್ಕೊಂಡ್ರಲ್ಲ ಅದನ್ನು ಟೈಪ್ ಮಾಡಿ. ಹಾಕಿದ ತಕ್ಷಣ ಆಟೋಮೆಟಿಕಲಿ ಸೊ ನಿಮಗೆ ನೆಕ್ಸ್ಟು ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆಗೆ ಬಂದು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಟಿಕ್ ಮಾಡಿ ಬಾಕ್ಸನ್ನು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ವ್ಯೂ ಬ್ಯಾಲೆನ್ಸ್ ಅಂತಿದೆ. ಇಲ್ಲಿ ಕಣ್ಣದೊಂದು ಸಿಂಬಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಇಲ್ಲೇ ನಿಮಗೆ ತೋರಿಸ್ಬಿಡುತ್ತೆ. ಅದಾದಮೇಲೆ ಕೆಳಗಡೆ ಸ್ಟೇಟ್ಮೆಂಟ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಬರುತ್ತೆ. ಸೊ ನೀವೇನೇನು ಟ್ರಾನ್ಸಾಕ್ಷನ್ ಮಾಡಿದರೆ ಅದೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಕಾರ್ಡ್ಸು, ಡೆಪಾಸಿಟು, ಲೋನ್ಸು ಎಲ್ಲವೂ ಕೂಡ ಇರುತ್ತೆ. ನೀವು ಬೇಕಾದರೆ ಇಲ್ಲೇ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಅದಾದಮೇಲೆ ಕೆಳಗಡೆಗೆ ಬಂದರೆ ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ. ಅಲೋ ಅಂತ ಕೊಡ್ತು ಅಂತಂದರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ನೀವು ಸ್ಕ್ಯಾನ್ನ ಮಾಡಿಬಿಟ್ಟು ಪೇಮೆಂಟ್ಗಳನ್ನ ನೀವು ಮಾಡ್ಬೋದು, ಆಯಿತಾ, ಎಲ್ಲಾದರೂ ಹೋದಾಗ. ಆ್ಯಂಡ್ ಅದೇ ಥರ ಒನ್ ಟೈಮ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಯಾರಿಗಾದರೂ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಮೌಂಟ್ನ ಅಂತಂದರೆ ಇಲ್ಲಿ ನೀವು ಬಂದು ಮಾಡ್ಬೋದು. ಇದೆಲ್ಲ ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆಮೇಲೆ ನಿಮಗೆ ನಿಮ್ಮ ಇನ್ನೊಂದು ಅಕೌಂಟಿಗೆ ಸೆಲ್ಫ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ಇಲ್ಲೊಂದು ಸೆಲ್ಫ್ ಟ್ರಾನ್ಸ್ಫರ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಕೆಳಗಡೆ ಓಮು ಮತ್ತು ಬಿಲ್ಸು ಮತ್ತು ಡೆಪಾಸಿಟ್ ಇರುತ್ತೆ, ಕಾರ್ಡ್ಸ್ ಅಂತ ಇರುತ್ತೆ, ರೀಚಾರ್ಜ್ ಅಂತ ಇರುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಈ ಥರ ನೀವು ಈ HDFC ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಬೆನಿಫಿಟ್ಸ್ಗಳನ್ನ ನೀವು ತಗೊಳ್ಬೋದು. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು HDFC ಅಕೌಂಟ್ ಇಟ್ಕೊಂಡಿದ್ದಾರೆ ಅವರಿಗೆ ಒಂದು ವೀಡಿಯೋ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸಿಗೋಣ. ಲವ್ ಯು ಆಲ್ ಗೈಸ್.